ಇಲ್ಲಿ ನೀವು ನೋಡ್ಬೋದು ತುಂಬ ಜನ ಬಂದಿದ್ದಾರೆ. ತುಂಬ ಕ್ರೌಡ್ ಇದೆ. ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು, ನೌಕರರು ತುಂಬ ಜನ ಬಂದು ಹೋಗ್ತಾ ಇದ್ದಾರೆ. ಇಲ್ಲಿನ ಒಂದು ವಿಶೇಷತೆಗಳೇನು ಅನ್ನೋದನ್ನು ನೀವು ನೋಡಿ ತಿಳ್ಕೊಬೋದು. ಸುಮಾರು ದೃಶ್ಯಗಳಲ್ಲಿ ಕಾಣುತ್ತೆ. ನಿಮಗೆ ಒಳಗಡೆ ಎಂಟ್ರಿಗೆ ಬಂದ ತಕ್ಷಣಕ್ಕೆ ಸಿರಿಧಾನ್ಯಗಳ ಒಂದು ಪ್ರದರ್ಶನವನ್ನು ಇಟ್ಟಿದ್ದಾರೆ. ಅಲ್ಲಿಂದ ಬಂದ ತಕ್ಷಣಕ್ಕೆ ನಿಮಗೆ ಸ್ವಾಗತವನ್ನು ಕೋರೋದು ಕೆಂಪುಕೋಟೆ, ಪಾರ್ಲಿಮೆಂಟಿನ ಹಳೆ ಇದೇನಿದೆ ಕೆಂಪುಕೋಟೆ, ಅಲ್ಲಿ ಇತ್ತೀಚೆಗೆ ನಿಧನರಾದ ಮನಮೋಹನ್ ಸಿಂಗ್ ಅವರ ಒಂದು ಶ್ರದ್ಧಾಂಜಲಿಯನ್ನು ಕೂಡ ಮಾಡಿದ್ದಾರೆ. ಮತ್ತು ಜೊತೆಗೆ ಇಲ್ಲಿನ ಮುಖ್ಯ ಆಕರ್ಷಣೆ ಏನಂತ ಹೇಳಿದ್ರೆ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ರ ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಿರೋದು. ಜೊತೆಗೆ ಒಂದು ವಿಶೇಷವಾಗಿ ಏನಂತೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಜೀವನದ ಪ್ರತಿಯೊಂದು ಘಟ್ಟಗಳನ್ನು ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ಅವರ ತಂದೆ ತಾಯಿಗಳು, ಗುರುಗಳು ಮತ್ತು ಅವರ ಚೈತ್ಯ ಭೂಮಿ ಮತ್ತು ಅವರು ಕಾಲಾರಾಮ್ ದೇವಸ್ಥಾನವನ್ನು ಪ್ರವೇಶಿಸಿದಂತಹ ಒಂದು ಕಾಲಾರಾಮ್ ದೇವಸ್ಥಾನದ ವಿಗ್ರಹ, ಆ ಥರದ ಒಂದು ವಿಶಿಷ್ಟಗಳನ್ನು ಇಟ್ಟಿದ್ದಾರೆ. ಮತ್ತೊಂದು ಕೋರೆಗಾಂವ್ ವಿಜಯೋತ್ಸವದ ಸ್ತಂಭಗಳನ್ನು ಮಾಡಿದ್ದಾರೆ. ಸೊ ಈ ಥರದ ಹಲವಾರು ವಿಶೇಷತೆಗಳಿದೆ. ಬುದ್ಧನ ಸ್ಟ್ಯಾಚ್ಯೂ ಇದೆ ಮತ್ತು ರೈತರ ವಿಶೇಷವಾಗಿ ಬೆಳೆದಂತಹ ಒಂದು ಉತ್ಪನ್ನಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ರೈತರ ಸಾಧನೆಗಳನ್ನು ನೋಡ್ಬೋದು. ಜೊತೆಗೆ ಬೆಲ್ಲದಲ್ಲಿ ಮಾಡಿರುವಂತಹ ವಿವಿಧ ರೀತಿಯ ಒಂದು ಪ್ರದರ್ಶನಗಳನ್ನು ಕೂಡ ಇಟ್ಟಿದ್ದಾರೆ. ಈ ಥರ ಹಲವಾರು ವಿಶೇಷತೆಗಳು ಗಾಜಿನ ಮನೆಯಲ್ಲಿದೆ ಮತ್ತು ಸಾವಯವ ಸಿರಿಧಾನ್ಯ ಮೇಳ ಕೂಡ ಹೊರಗಡೆ ನಡೀತಾ ಇದೆ. ಇಲ್ಲಿಗೆ ಸಾಕಷ್ಟು ರೈತರು, ಸಾರ್ವಜನಿಕರು, ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ. ನಮಸ್ಕಾರ. ಇದು ತೋಟಗಾರಿಕಾ ಇಲಾಖೆ 2024-25ನೇ ಸಾಲಿನ ಫಲಪುಷ್ಪ ಪ್ರದರ್ಶನದಲ್ಲಿ ನಮ್ಮ ಜೈವಿಕ ಕೇಂದ್ರ ದಾವಣಗೆರೆ ವತಿಯಿಂದ ನಾವು ನಮ್ಮಲ್ಲಿ ಸಿಗ್ತಕ್ಕಂಥ ಪ್ರಾಡಕ್ಟ್ಸ್ ಅಂದರೆ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳು ಹಾಗೂ ಮಣ್ಣು ನೀರು ಪರೀಕ್ಷೆ ಹಾಗೂ G9 ಬಾಳೆ ತಳಿಗಳನ್ನು ನಮ್ಮ ಜೈವಿಕ ಕೇಂದ್ರ ದಾವಣಗೆರೆಯಲ್ಲಿ ಉತ್ಪಾದನೆ ಮಾಡ್ತೀವಿ. ನಮ್ಮಲ್ಲಿ ಸಿಗ್ತಕ್ಕಂಥ ಜೈವಿಕ ಪರಿಕರಗಳು ಯಾವ್ಯಾವುದು ಅಂದರೆ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಅಸ್ಟ್ರೋಬ್ಯಾಕ್ಟರ್, ಘನರೂಪದ ಜೈವಿಕ ಗೊಬ್ಬರ, ದ್ರವ ರೂಪದ ಜೈವಿಕ ಗೊಬ್ಬರ ಹಾಗೂ ಬಯೋಮಿಕ್ಸ್ ಅಂತ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ನಮ್ಮ ಲ್ಯಾಬೊರೇಟರಿಯಲ್ಲಿ ಇಲಾಖಾ ದರದಲ್ಲಿ ನಾವೇ ಉತ್ಪಾದನೆ ಮಾಡಿ ಹಾಗೂ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ಇದು ನಿಮಗೆ ಚಿಕ್ಕನಹಳ್ಳಿ ರೋಡ್, APMC ಹಣ್ಣಿನ ಮಾರ್ಕೆಟ್ ಹತ್ರ ಚಿಕ್ಕನಹಳ್ಳಿ ರೋಡಲ್ಲಿ ನಿಮಗೆ ವರ್ಷ ಪೂರ್ತಿ ಅವೈಲಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಜೈವಿಕ ಕೇಂದ್ರ ದಾವಣಗೆರೆ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ರಾಜ್ಯ ವಲಯ ಇವರನ್ನು ಸಂಪರ್ಕಿಸಬೇಕು. ಈ ಎಲ್ಲ ಪರಿಕರಗಳನ್ನ ಇಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೂ ನಾವು ಇಲ್ಲಿ ಇಟ್ಟಿರ್ತೇವೆ. ನಿಮಗೆ ಹೆಚ್ಚಿನ ಬಲ್ಕ್ ಆಗಿ ಬೇಕು ಪ್ರಾಡಕ್ಟ್ಸ್ ಅಂದ್ರೆ ನೀವು ಜೈವಿಕ ಕೇಂದ್ರ ದಾವಣಗೆರೆಯಲ್ಲಿ ಬಂದು ತಗೋಬಹುದು. ಈಗ ಜೈವಿಕ ಉತ್ಪನ್ನಗಳನ್ನ ಏಕೆ ಬಳಸಬೇಕು ರೈತರು ಅಂದ್ರೆ ಈಗಿನ ಅಟ್ ಪ್ರೆಸೆಂಟ್ ನಮ್ಮ ಮಣ್ಣಿನ ಗುಣಮಟ್ಟ ತುಂಬಾ ಕಳಪೆ ಆಗ್ತಾ ಇದೆ. ಮಣ್ಣಿನ ಗುಣಮಟ್ಟವನ್ನ ಸುಧಾರಿಸುವಲ್ಲಿ ಮತ್ತೆ ಉತ್ತಮ ಇಳುವರಿ ಪಡೆಯಲಿಕ್ಕೆ ನಾವು ಜೈವಿಕ ಗೊಬ್ಬರಗಳು ಅಥವಾ ಜೈವಿಕ ನಿಯಂತ್ರಕಗಳ ಹತ್ರ ಹೋಗೋದ್ರಿಂದ ಪರಿಸರಕ್ಕೆ ಒಳ್ಳೆಯದು, ಹಾಗೆ ನಿಮ್ಮ ಮಣ್ಣನ್ನ ನಾವು ಆರೋಗ್ಯವನ್ನು ಕಾಪಾಡಬಹುದು. ದಾವಣಗೆರೆಯಲ್ಲಿ ಫಲಪುಷ್ಪ ಪ್ರದರ್ಶನ ಇದೆ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಸೊ ನಾವು ನೋಡಬೇಕು ಅಂತ ಕುತೂಹಲದಿಂದ ಬಂದಿವಿ. ಚೆನ್ನಾಗಿದೆ. ಫಸ್ಟಿಗೆ ಬರ್ತಾ ಎಂಟ್ರೆನ್ಸಿಂದ ನೋಡ್ಕೊಂತಾನೆ ಬಂದ್ವಿ. ಚೆನ್ನಾಗಿದೆ. ಫಸ್ಟಿಗೆ ಬರ್ತಿದ್ದಂಗೆ ಪಾರ್ಲಿಮೆಂಟ್ ಇದೆ. ಆ ಪಾರ್ಲಿಮೆಂಟಿನ ಹೂಗಳಿಂದ ತುಂಬ ಚೆನ್ನಾಗಿ ನೀಟಾಗಿ ಡೆಕೋರೇಷನ್ ಮಾಡಿದ್ದಾರೆ. ಆಮೇಲೆ ಆ ಕಡೆಯಿಂದ ಲೆಫ್ಟ್ ಸೈಡಿಗೆ ಹೋಗ್ತಾ ಹೋದರೆ ಅಂಬೇಡ್ಕರ್ ಪ್ರತಿಮೆ ಇಟ್ಟಿದ್ದಾರೆ. ಅಂಬೇಡ್ಕರ್ ಪ್ರತಿಮೆ ಆಗಿರ್ಬೋದು, ಬಸವಣ್ಣರದ್ದಾಗಿರ್ಬೋದು, ಅನುಭವ ಮಂಟಪದ್ದಾಗಿರ್ಬೋದು, ಅಲ್ಲಿಂದ ಬರ್ತಾ ಸಾಧನೆ ಮಾಡಿರ್ತಕ್ಕಂಥ ಪಿಲ್ಲರ್ಗಳಾಗಿರ್ಬೋದು, ಆಮೇಲೆ ಏನು ಇದನ್ನ ಮಾಡಿದಾರಲ್ಲ ಅಷ್ಟು ಮೂರ್ತಿಗಳನ್ನಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದಾರೆ. ಮತ್ತು ಈ ಕಡೆ ಮುಂದೆ ನೋಡ್ತಾ ಬಂದ್ವಿ ಅಂತಂದರೆ ಹಣ್ಣುಗಳಿಂದ ಡಿಸೈನ್ ಮಾಡಿ ಕೆತ್ತನೆ ಮಾಡಿರ್ತಕ್ಕಂಥ ಕೆಲವೊಂದು ಫಲಪುಷ್ಪಗಳನ್ನು ಇಟ್ಟಿದ್ದಾರೆ. ಆ ಕಡೆ ಬಂದು ಈ ಕಡೆ ಮತ್ತು ರೈಟ್ ಸೈಡಿಗೆ ಬಂದ್ವಿ ಅಂತಂದರೆ ಆಮೇಲೆ ಬೆಲ್ಲ, ಇದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಮಾಡ್ತಕ್ಕಂಥ ಬೆಲ್ಲ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ವಿವಿಧ ಬೆಳೆಗಳನ್ನು ಇವರು ತೋರಿಸ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದಾಗ ಅಂದ್ಕೊಂಡ್ವಿ ಹೀಗಿರ್ಬೋದು ಅಂದ್ಕೊಂಡ್ವಿ. ಬಟ್ ಇಲ್ಲಿ ಬಂದು ನೋಡಿದಾಗ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಹಳ್ಳಿಯವರು ಬಂದು ನೋಡ್ಬೇಕಂಥದ್ದು. ಎಲ್ಲಿ ಏನೇನು ಸಿಗುತ್ತೆ ಅಂತಂದರೆ ಎಲ್ಲ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಾಗಿರ್ಬೋದು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಈ ರೀತಿ ಹಣ್ಣುಗಳಿರ್ಬೋದು, ಈ ಥರ ಒಂದಲ್ಲ ಒಂದು ಫಲಪುಷ್ಪಗಳನ್ನು ನಾವು ನೋಡದೇ ಇರ್ತಕ್ಕಂಥ ವಸ್ತುಗಳು ಸಮೇತ ಇಲ್ಲಿ ನೋಡಲಿಕ್ಕೆ ಸಿಗ್ತವೆ. ಗ್ಲಾಸ್ ಹೌಸಲ್ಲಿ ತುಂಬ ಚೆನ್ನಾಗಿದೆ. ನಾವು ಮೊದಲಿಗೆ ಬಂದಾಗ ಈ ಥರ ಇಲ್ಲಿ ಫಲಪುಷ್ಪಗಳ ಪ್ರದರ್ಶನ ಇದೆ ಅಂತ ಹೇಳಿದಾಗ ನೋಡಬೇಕು ಅಂತಂದೇಳಿ ಬಂದ್ವಿ. ಸೊ ಚೆನ್ನಾಗಿದೆ, ಚೆನ್ನಾಗಿ ನೋಡ್ಬೋದು.
ಎಲ್ಲರಿಗೂ ನಮಸ್ಕಾರ. ನಾವಿಲ್ಲಿ ಬಂದಿರೋದು ನಂಗೆ ತುಂಬ ಖುಷಿ ಆಗ್ತಿದೆ. ಇಲ್ಲಿ ಬಂದ ತಕ್ಷಣ ನಾವು ಪಾರ್ಲಿಮೆಂಟರಿ ಒಂದು ಮಾಡೆಲ್ ಬಿಲ್ಡಿಂಗ್ ನೋಡಿದ್ವಿ. ಅದನ್ನು ಹೂವಿಂದ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ತುಂಬ ಸುಂದರವಾಗಿ ಕಾಣ್ತಿದೆ. ಮತ್ತು ಅದ್ರ ಮುಂದ್ಗಡೆ ಮನಮೋಹನ್ ಸಿಂಗ್ ಅವ್ರದ್ದೊಂದು ಫೋಟೋ ಕೂಡ ಇತ್ತು. ಇಲ್ಲಿ ಬರ್ತಾ ಇದ್ದಾಗೆ ನಮ್ಗೆ ಅಂಬೇಡ್ಕರ್ ಸರ್ಗಳ ಫೋಟೋ ಕಾಣಕ್ಕೆ ಸ್ಟಾರ್ಟ್ ಆಯಿತು. ಅವ್ರ ಬಗ್ಗೆ, ಅವ್ರ ಪರಿವಾರದ ಬಗ್ಗೆ, ಅವ್ರ ರಿಯಲ್ ಟೈಮ್ ಫೋಟೋನು ಅಲ್ಲಿದೆ. ಇವೆಲ್ಲ ನಮ್ಗೆ ಗೊತ್ತಾಯಿತು. ಫಾದರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಅವ್ರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಒಂದು ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ ಮಾಡಿದ್ದಾರೆ, ಈ ದೇಶಕ್ಕೊಂದು ಶೇಪ್ ಕೊಟ್ಟಿದ್ದಾರೆ. ಇಲ್ಲಿ ಬರ್ತಾ ನಮಗೆ ಚೈತ್ಯ ಸ್ತೂಪ ಕಾಣ್ತು. ಇಲ್ಲಿ ಬುದ್ಧ ಅವ್ರ ರಿಮೇನ್ಸ್ ಇರುತ್ತೆ ಅಂತ ಹೇಳ್ತಾರೆ. ಬುದ್ಧ ಕೂಡ ಒಂದು ತುಂಬ ಸಮಾಜ ಸೇವೆಗಳನ್ನು ಮಾಡಿದ್ದಾರೆ, ಜೀವನದ ಅರ್ಥವನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ. ಮತ್ತು ನಮಗಿಲ್ಲಿ ಬಸವಣ್ಣನವರ ಸ್ಟ್ಯಾಚ್ಯೂ ಇದೆ. ಇವರು ಕೂಡ ತುಂಬ ಸಮಾಜ ಸುಧಾರಕರು, ನಮಗೆ ಹೇಗೆ ಬದುಕಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಮಗೆ ತುಂಬ ಖುಷಿಯಾಗಿದೆ. ಮೋಸ್ಟ್ ಆಫ್ ದ ಥಿಂಗ್ ಏನಂತಾರೆ, ಸಮಾಜ ಸೇವಕರು ಮತ್ತು ಅಂಬೇಡ್ಕರ್ ಇವ್ರ ಬಗ್ಗೆನೇ ಎಲ್ಲ, ಕಾನ್ಸ್ಟಿಟ್ಯೂಷನ್ ಬಗ್ಗೆನೇ ಎಲ್ಲ ಇದೆ. ಇಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಹೂವಿಂದಾಗಲಿ ಅಥವಾ ಇಲ್ಲಿ ಸ್ಟ್ಯಾಚ್ಯೂಸ್ಗಳಾಗಲಿ, ಈ ಬಿಲ್ಡಿಂಗ್ಸ್ಗಳ ಮಾಡೆಲ್ ಎಲ್ಲ ಆಗಲಿ ತುಂಬ ಚೆನ್ನಾಗಿದೆ. ನಮ್ಗೆ ನೋಡಿ ತುಂಬ ಖುಷಿ ಆಯಿತು. ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಟೀಚರ್ಸಿಗೂ ನಿಮಗೂ ತುಂಬ ಧನ್ಯವಾದಗಳು. ಇದು ಜನವರಿ 5ನೇ ತಾರೀಕಿನ ತನಕ ನಡೆಯುತ್ತೆ ಅಂತ ತೋಟಗಾರಿಕೆ ಇಲಾಖೆ ಮಾಹಿತಿ ಇದೆ. ಸೊ ಇಲ್ಲಿನ ವಿಶೇಷತೆಗಳನ್ನು ನಾವು ತಿಳ್ಕೊಬೋದು. ಸೊ ನೀವು ಕೂಡ ಇಲ್ಲಿಗೊಮ್ಮೆ ಭೇಟಿ ಕೊಡ್ಬೋದು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.